ಎಸ್ ಕುಮಾರನ್ ಗಿಫ್ಟ್ ಇದು ಬರ್ಡೇ ಆದ್ಮೇಲೆ ನೆಕ್ಸ್ಟ್ ದಿನ ಬಂತು ಅಂದ್ರೆ 18ಕ್ಕೆ ಬಂತು ಡೆಲಿವರಿ. ಕೊಡ ಯಾವ್ದು ಫಸ್ಟ್ ಇದು ಫಸ್ಟ್ ಇದು ಇದೆಯಾ ಎಲ್ಲಿ ಕಿತ್ಕೊಂಡ್ಬಂದ ಕೆಳಗ ಅದೆಲ್ಲ ಮ್ಯಾಟರ್ ಅಲ್ಲ, ಅದೆಲ್ಲ ಮ್ಯಾಟರ್ ಲವ್ ಇಂದ ಮಾಡೋಳು ಚೆನ್ನಾಗಿ ಮಾಡೋಳೆ. ಆಕ್ಚುಲಿ ಇದು ಹಿಂಗ್ ಅಂದಿರ್ಬೇಕು ಮೇ ಬಿ ಅದು ಪೇಂಟ್ ಬ್ರಷ್ ಇಂದ ಚೆನ್ನಾಗಿದೆ ಗೈಸ್. ಇದೊಂದು ಇಲ್ಲಿ ಕೂತ್ಕ. ಓಹ್ ನಾನು ಹೇಳಿದ್ನಲ್ಲ ಗೈಸ್ ನೆನ್ನೆ ವ್ಲಾಗ್ ಅಲ್ಲಿ ಏನೋ ಮಾಡ್ತಾವಳೆ ಅಂತ ಇದೆ. ಅದು ಎರಡೂ ಮಾಡಿದ್ದು ನೆನ್ನೆನೇನಾ? ಇದನ್ನ ಹಾರ್ಟ್ ಬಿಡಿಸಿ 17ಗೆ ರೌಂಡ್ ಆಫ್ ಹಾರ್ಟ್ ಹಾಕೊಳ್ಳ. ಮತ್ತೆ ಚೆನ್ನಾಗೈತೆ. ಇದು ಚಿಕ್ಕದಾ? ಕೊಡು, ಅದು ಕೆಳಗಿದು ಕೊಡು. ಜಿಂದ ಹಾಕೊಂಡಂತೂ ಲೆಕ್ಕನೇ ಎಲ್ಲ ಅಷ್ಟೈತಾ? ಇದು ಡ್ಯಾಡಿ ಬರ್ತಾನೆ ಇದ್ದಿದ್ದು ಅದನ್ನ ಎತ್ತಿ ಏನೋ ಮಾಡವಳೆ. ಬಟರ್ಫ್ಲೈ ಹಾಕಿ ಅದೇ ಡ್ರೆಸ್ ಕೊಟ್ಟಿದ್ನಲ್ಲ, ಡ್ರೆಸ್ ಐತೆ. ಇಲ್ಲಿ ಕುತ್ಕೊಳ್ಳ ನೀನು. ಏನು ಪೆನ್ಸಿಲ್ ಯಾವಾಗ್ಲೂ ಪೆನ್ಸಿಲ್ ತರ ಇರ್ಲಿ, ತಪ್ಪನ್ನೆಲ್ಲ ಅಂದ್ರೆ ಲೈಕ್ ಆತರ ಬರೀಲಿ ಮತ್ತೆ ಅದನ್ನೆಲ್ಲ ತಿದ್ಕೊಂಡು ಹೋಗ್ಲಿ ಅಂತ ಅದು ಕೊಟ್ಟಾಗ ವಾಪಸ್ ಕೊಡೋದು ಮತ್ತೆ ಅವಳಿಗೆ. ಅವಳ ಇಟ್ಕೊಳ್ಳಿ, ಡ್ರಾಯಿಂಗ್ ಪೆನ್ಸಿಲ್ ತಗೊಂಡಿದ್ದಲ್ಲ ವಾಪಸ್ಸು. ನನ್ ಡ್ರಾಯಿಂಗ್ ಪೆನ್ಸಿಲ್ ತಗೊಂಡಿದ್ದಲ್ಲ ನಂದು, ವಿಡಿಯೋನೇ ಪ್ರೂಫ್. ಪೆನ್ಸಿಲ್ ಏನಕ್ಕೆ? ಅದೇ ನೀನ್ ಬೇಕು ಬೇಕು ಅಂತ ಕೇಳ್ತೀರ ಅವಾಗ ಹಂಗೆ. ಕರಿಪೆನ್ನು ಕೊಟ್ಟಿದ್ದೀನಿ ನೋಡಮ್ಮ. ಸರಿ ಅಮ್ಮ, ಇದು ಬರ್ಕೊಳಕ್ಕಾಗುತ್ತೆ ಕಷ್ಟ ಪಡ್ದ. ನಿನ್ನೆ ಓದ್ಲದೇನು ಹೋಗಿದ್ದು. ಇದೇನಿದು? ಇದು ಬೊಕ್ಕೆ ತರ ಏನ ಚಿಕ್ಕ ಸಣ್ಣದು ಸಣ್ಣ ಟಿಶ್ಯೂ ಪೇಪರ್ ಇಂದ ಮಾಡವಳೆ. ತಲೆ ಇರ್ಬೇಕು. ತಲೆ ನೀನೊಂದ್ ಕೆಲಸ ಮಾಡಿ ಚಿಕ್ಕ ಹೋಮ್ ಮೇಡ್ ಇದ್ ಮಾಡ್ಬಿಡ. ಎತ್ತೈತ್ ನೋಡ ಕೇಕ್ ಇಲ್ಲಿ ಅದ್ರಲ್ಲಿ ಸಣ್ಣವಿದಾವೆ. ನನ್ ಫೇವ್ರೆಟ್ ಕೊಟ್ಟಿದ್ದೇನೋ ಇದೇನೋ ಹತ್ತವಳೆ. ಅದೇ ನೀನ್ ಮೊನ್ನೆ ಕೇಳಿದ್ದಲ್ಲ ಅದೊಂದು ಇನ್ನೊಂದು. ಓ ಮೈ ಗಾಡ್ ಗೈಸ್, ಅದು ಜಾರ್ ಬಿದ್ಬಿಟ್ಟೆ ಹೊಡೆದಾಯ್ತು. ಜೋಶಲ್ಲಿ ಎತ್ಕೊಂಡು ಹೋಯ್ತಾ ಇದ್ದಲ್ಲ, ಈ ತರದ್ 2-3 ಶಂಕ ಮತ್ತೆ ಅದು ಇದು ಎತ್ಕೊಂಡು ಹೋಯ್ತಿದ್ದೆ. ಇವಳು ಕಿತ್ಕೊಂಡ್ಬಿಡ್ತಾಳೆ ಬಿಡಿ, ಓಡಾಗಿ ಜೋಡಿಸಿ ಔಷಧಿ ಕಳಕತ್ತ ಹೊಡೆದೋಗ್ಬಿಡ್ತು. ಇದನ್ ಕೊಟ್ಟಾಳ ಅದನ್ನೇ. ಇನ್ನೊಂದು ಐತನಾ? ಇನ್ನೊಂದು ಅದು ನನ್ನ ಫೇವರೇಟ್ ಕೊಡಿ. ಇದಾ? ಇದು ರೇರ್ ಕಲರ್. ಇದು ತಾನೆ ಏನಂತಾರೆ ಬ್ರಷ್ ಅಲ್ಲ. ಚೆನ್ನಾಗಿದೆ. ಗೈಸ್ ತೋರಿಸ್ತೀನಿ ತಡಿದೆ. ಇದು ಈ ಕಸ್ಟಮೈಸ್ ಮಾಡಿ ಕೊಡ್ತಾರಲ್ಲ ಹಂಗೈತಿ. ಫ್ಲವರ್ ಹಾಕಿ ನಂದೇ ಕಿತ್ಕೊಂಡ್ ಬಂದ ಫ್ಲವರ್. ಏನ್ ಕತೆ ಸಿಂಧು ಕೊಟ್ಟಿದ್ದು ನಾನು. ಒಳ್ಳೇದಾಗಿ ಫ್ಯಾನ್ ಹಾಕ್ ಮಾಡು. ಓ ಈ ಕೀಚೆನ ಚೆನ್ನಾಗೈತೆ ಅಂದಿದ್ದೆ, ಮಾಡಿ ಕೊಟ್ಟವಳೆ. ಅದು ಇದ್ರ ದೇಶಲ್ದೆ. ಓ ಡ್ರೆಸ್ಸು ಟಾಪು. ಇದು ನೋಡಿರ್ತೀರಾ ಬಿಡಿ, ಇನ್ನೇನು ಮಡ್ಚಲ್ಲ ಡಿಪ್ರೆಷನ್ ಅಲ್ಲ ತೆಗಿಯಲ್ಲ, ಮಡ್ಚಲ್ಲ ಅಂತ. ಇಲ್ಲೇ ಇರಲಿ ಬಿಡು. ತಮ್ಮ ಚಿತ್ರ ಮುಗಿತಾ? ಅದು ನೀ ತೆಗಿಡಿ ಅಲ್ಲ. ಆಯ್ತು ಇಕ್ತೀನಿ. ಅದು ಒಂದೇ ಕಡೆ ನಂಗೆ ಗಲೀಜ್ ಬೆಳೆ ಚಿತ್ರ ಅಂತ ಅನ್ಸುತ್ತೆ. ಆಯ್ತು ಮುಗೀತಾ? ಇರ್ಲಿ ಬಿಡು, ಲಾಸ್ಟ್ ಫೋಟೋ ತಗೊಂಡೆ. ಮುಗಿತಾರ ಚಿಕ್ಕ? ಮುಗೀತಪ್ಪ. ಥ್ಯಾಂಕ್ ಯು ಪಾಪ. ಅಷ್ಟೊಂದು ಕಷ್ಟ. ನಿಂದೇನು ಲಿಪ್ಸ್ಟಿಕ್? ಲಿಪ್ಸ್ಟಿಕ್ ಅಲ್ಲ, ಅದು ಸ್ಟ್ರಾಬೆರಿ ಫ್ಲೇವರ್. ಅಷ್ಟೊಂದು ಕಷ್ಟಪಟ್ಟು ಮಾಡಿ ಕಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಪಪ್ಪಿ ಕೊಡ್ತೀನಿ ಅಷ್ಟೇ. ಅಷ್ಟೇ ಕೊಡು. ಅಕ್ಕ ನೀವೇ ಕೊಡಕ್ಕ ನಿಂದು. ಇದು ನಮ್ಮಮ್ಮ ಕೊಟ್ಟಿದ್ದು ನನಗೊಂದು. ನಿನಗೆ ಬರ್ತಡೆಗೆ ಅಂತ ಏನು ಕೊಟ್ಟಿಲ್ಲ, ನಂಗೆ ಮುಂಚೆನೆ ತಗೊಂಡಿದ್ರು. 4 ತಗೊಂಡಿದ್ರು ಆಯ್ತಾ. ಅದಕ್ಕೆ ನನ್ನ ಹತ್ರ 3 ಇತ್ತಾ. ಅವಳಿಗೊಂದು ಕೊಡು. ನಾನು ಒಂದು ತರದ್ದು ಏನ್ ಮಾಡ್ಲೋಗ ಅಂತ ಹೇಳಿದ್ದೆ. ಅದಕ್ಕೆ ಅವಾಗ ಅವಳಿಗೊಂದು ಕೊಡು ಅಂತ ಹೇಳಿ ಅವ್ರು ಸ್ಟಿಚ್ ಮಾಡಿ ಕೊಟ್ಟಾರ ಆಲ್ರೆಡಿ. ಇದು ಹೊಲ್ದಿರೋದ? ಅಲ್ಲಲ್ಲ, ಫಿಟ್ಟಿಂಗ್ ಸೈಡ್ ಫಿಟ್ಟಿಂಗ್. ಥ್ಯಾಂಕ್ ಯು ಆಂಟಿ. ಇವಾಗ ನೋಡ್ತಾ ಇದ್ದೆ. ಕೊಡ್ತಾ? 4 ಶಾರ್ಟ್ ಕೊಡ್ತಾ. ಶಾರ್ಟ್ ಕೊಡ್ತಾ? ಬಿಡ್ಸೇ ಬಿಡ್ಲಾ? ಬೇಡ, ಅದು ಫೋಲ್ಡಬಲ್ ಮತ್ತೆ ಫೋಟೋ ಬಂದಿಗೆ ಯಾವ ಬೇಕು ನೋಡ್ಬೇಕಂತ ಅನ್ಸುತ್ತೆ. ತಗೊಂಡು ಬ್ಯಾಗ್ ಒಂದು ನೋಡ್ಬೇಡಿ. ಬ್ಯಾಗ್ ಒಳಗ ಅಲ್ಲ, ಬ್ಯಾಗೇನೆ ಇವೆಲ್ಲ ಇಟ್ಕೊಂಡ್ಬರಕ್ಕೆ ತಗೊಂಡು ಇಟ್ಕೊಳಕಂತ ತಗೊಂಡಿದ್ದ. ಈ ಬ್ಯಾಗ್ ನನಗೆ ಅಂತ ನಿಂಗೆ ಹೊಸದು ಗೊತ್ತಾಯ್ತು. ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಒಳಗಲ್ಲಿ ಕನ್ನಡಕ ಕೊಟ್ಟಂಗೆ ಕೇಳ್ದಂಗೆ ಆಯ್ತು. ಹೊಸದೇನದು ಅಂತ. ಆಫೀಸ್ಗೆ ಆದ್ರೆ ತಗೊಂಡು ಹೋಗು.
ನಾಳೆ ಮಂಡೆಯಿಂದ ತಗೊಂಡೈತೀನಿ, ನಾಳೆಯಿಂದಾನೆ. ಭಾನುವಾರ ಅಲ್ಲ, ಚೆನ್ನಾಗಿದೆ. ಟೈಮ್ ಸಿಕ್ಕಿಲ್ಲ ನಂಗೆ ಎಲ್ಲಿಗೆ ಹೋಗಕ್ಕ. ಚೆನ್ನಾಗಿತ್ತು. ನಾನು ಈ ಸಲ ಏನು ಹೋದ್ ವರ್ಷ ಇದ್ದಿದ್ದು ಜೋಶ್ ಈ ವರ್ಷ ಇಲ್ವೇ ಇಲ್ಲ, ಯಾಕಂದ್ರೆ ವಯಸ್ಸೈತೈತೆ ಅಂತ. ಸಿಂಪಲ್ ಅದು ಜೋಶ ಹೋಗ್ರೆ. ಮತ್ತೆ ಇಷ್ಟಾಗ ಯಾವ್ದು ಓಪನ್ ಮಾಡ್ಬೇಕಂತ ಕೇಳತ್ತೀನಿ, ಹೇಳೋದನ್ನ ಕೊಡ್ತಾನ ನಾನು. ಇದು ಓಪನ್ ಸಿ ಯಾಕೆಂದ್ರೆ ಏನ್ ಐತೆ ಸಿ ನಾನ್ ಯಾಕೆ ಈ ತರ ಪ್ಯಾಕ್ ಮಾಡ್ದೆ ಅಂದ್ರೆ, ಈ ಪ್ಯಾಕ್ ಓಪನ್ ಮಾಡುವಾಗ ಅಂದ್ರೆ ಗಿಫ್ಟ್ ಪ್ಯಾಕ್ ತಗೊಂಬಂದ್ರೆ ಏನ್ 10 ರೂಪಾಯಿ ಬಿಡು, ತಗೊಂಬಂದ್ ಪ್ಯಾಕ್ ಮಾಡಿ ಕೊಟ್ಬಿಡ್ಬೋದು ಹಂಗೆ. ಆದ್ರೆ ಈ ಪ್ಯಾಕ್ ಓಪನ್ ಮಾಡುವಾಗ ಸಹ ನೀ ಥಿಂಕ್ ಮಾಡ್ಕೋ ವೆದರ್ ಓಪನ್ ಮಾಡ್ಲಾ ಬೇಡ ಅಂತ ಹೇಳಿ, ಅದಕ್ಕೆ ಈ ತರ ಪ್ಯಾಕ್ ಮಾಡೀನಿ. ಅಲ್ಲ ಮೇಲೆಲ್ಲ ನೋಡಿ ಹಂಗೆ 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 ಬೇಸಿ ನೋಡಿ ಅಂತ ಕಸ್ಟಮೈಸ್ ಬರ್ದಿರೋದು ಅನ್ನೋ ತರ ಫೀಲ್ ಆಗ್ತಿದೆ. ಕಾಣಿಸ್ತಾ ಇಲ್ಲ ಇಲ್ಲಿ ಡಿಸೈನ್ ಏನ ಮಾಡಿರೋದು ಅಲ್ಲ, ಪ್ರಿಂಟ್ ಪ್ರಿಂಟ್ ಇಲ್ಲ ಕಣೆ, ಅಕ್ಕ ಬರ್ದಿರೋದು. ಅವಳಿಗೆ ಸೀನಿಲ್ಲ ಅಂತ ನಂಗೆ ಗೊತ್ತು, ಡ್ರಾಯಿಂಗ್ ಅಲ್ಲಿ ಪ್ರಿಂಟ್ ಇವೆಲ್ಲ. ಫಾ ಮಾಡು ನನಗೆ ಮತ್ತೆ ಅಕ್ಕಿ 20 ಸಲ ಹೇಳ್ತೀಯ. ಅಲ್ಲ ನಾನು ನೋಡಿದ್ದು ಬಂದೇವಿ. ಏನು ಓಪನ್ ಮಾಡ್ತಾರ ಏನೇನು ತೋರಿಸ್ತೀವಿ ತಡಿ. ಇಲ್ಲೂ ಬಿಚ್ಚೋದತ್ತೆ ಮಾತ್ರ ಬರೋದು. ತಗೊಂಡೋಗ್ಬೋದು ನಿಂಗೆ. ಯಾಕ ಡ್ರೆಸ್ ಅದೇ ಡ್ರೆಸ್ ಬೇಡವಲ್ಲ, ಬಕ್ಕೆ ತಗೊಂಡು ಎತ್ತಕ್ಕೋ ಮೂಗಿನ ಮೇಲೆ ನಾವು ಕರಗಾಗಿದೆ. ವಿಡಿಯೋ ಮಾಡ್ತಾ ಇದೀವಿ, ಮೂಗಿನ ಮೇಲೆ ಕರಗಾಗೈತೆ, ಬಾಯಿ ಮೇಲೆ ಕರಗಾಗೈತೆ. ಓ ಐಫೋನಾ? ಅಷ್ಟೇ ಬರ್ತೈತೆ ಐಫೋನ್. ಅಷ್ಟೇ ತಾನೆ. ನೀಟಾಗಿ ಬಿಚ್ತಾ ಇದೀನಿ. ಡೋರ್ ಹೇಳಿ. ಬಂದೈತಿ ನಾನು. ಅಯ್ಯೋ ಹರಿಮರೈತಿ ಹೋಗ್ಲಿ. ಏ ಅವಳೇ ಹೇಳವಳೆ ಹರಿವರೈತಿ ಅಂತೆ. ಕಟ್ ಮಾಡಕ್ಕೆ ಬೇಡ 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 ಬರುತ್ತೆ. ನನಗೆ ಆಕ್ಚುಲಿ ಪ್ರಾಬ್ಲಮ್ ಆಗ್ಬೇಕಾಗಿರೋದು ಸ್ಟೋರೇಜ್ ಆಗುತ್ತೆ ಅಂತ. ಇವಳು ಹೋಗ್ಬೇಕು ಅಂತ ಇದು. ನೀನ್ ಹೋಗೋಣ ಕಣೆ ಇವತ್ತು ಊಟ ಮಾಡ್ಕೊಂಡು. ಅದೇ ಹೆಂಗ್ ಗೊತ್ತಾತ್ ನಂಗೆ. ಏನ್ ಹೇಳ? ಫ್ಲಿಪ್ಕಾರ್ಟ್ ಇಂದ ಆರ್ಡ್ರು ಲಿಪ್ಸ್ಟಿಕ್ ಅಲ್ಲ ನೀ ಹೇಳ್ಬೇಡಿ, ಏನೇನು ಮತ್ತೆ ನಂಗೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತ ಫೀಲ್ ಆಗತ್ತೆ. ಹಂಗ ಓಕೆ ಓಕೆ. ಚೈನು ವಾಚು ಅಯ್ಯೋ ಅಯ್ಯೋ. ಕ್ಲಿಪ್ಪು ಚೆನ್ನಾಗಿದೆ, ಮದ್ವೆಗೆ ಹಾಕೊಂಡಿದ್ದೀನಿ ನನ್ನ ಮದುವೆ. ಅಲ್ಲೇ ಇಕ್ಕ ಆಮೇಲೆ ತೆಗಿವಂತಿ. ನೆಕ್ಸ್ಟ್ ಇದು ನೋಡ್ಬಿಡಿದ್ದು ಮೇಕಪ್ ಬ್ರಷ್. ಮೇಕಪ್ ಬ್ರಷ್ ಒಂದು ಚಿಕ್ಕದು ಇಯರಿಂಗ್ಸ್ ಈ ಕಲರ್. ಏನ್ ಮೇಕಪ್ ಮಾಡ್ಕೊತೀವಿ, ಮಾಡಕ್ ಬರ್ದಿಲ್ದವ್ರ ಮೇಕಪ್ ನಮ್ಮವು. ಗ್ರೀನ್ ವಾಲೆ ಐತೆ ಗೈಸ್. ಇದು ಮೇಕಪ್ ಬ್ರಷ್ ಪ್ಲಸ್ ವಾಲೆ. ಈ ಡ್ರೆಸ್ ಅಂತ ಈ ಡ್ರೆಸ್ಗೆ ಅಂತ ತಂದಿದ್ದ ಅದಿ ಕೊಡು. ನೆಕ್ಸ್ಟ್ ಇದು ಅದು ಚಂದ ಐತೆ, ಬಟ್ ಇದನ್ನ ಮಾಡೋಣ ಫಸ್ಟ್. ಎಲ್ಲಡಿ ಅವಳ ಫೋಟೋ ಎಲ್ಲ ತಗೊಂಡು ಪ್ರಿಂಟ್ ತಗೊಂಡೆ, ನಂದು ಅವಳ್ದು ತಗೊಂಬಂದವಳೆ. ಓ ಬಿಚ್ಚದಿರೋದು ದೊಡ್ಡ ಇಲ್ಲಿಂದ ಟಾಸ್ಕ್. ಎತ್ತದ ಇಲ್ಲ ಕಣೆ ಅದು ಈ ಕಡೆನೆ. ಬಟ್ ಮೇಲ್ ಕೀಳ್ಬೇಡ ಪೇಪರು. ನೀವು ಹೋದ್ರೆ ತಾಳೆ ಆಡ್ಸಪ್ಪ ಫೋಟೋ ಇರ್ತೀವಿ. ಈ ಕಡೆಯಿಂದ ಕಡೆ ಎತ್ತು, ಜೋರಾಗಿ ಎತ್ತು ಒಂದು ಸ್ವಲ್ಪ ಕರೆದ್ರೆ ಹೇಳಿ. ಹಂಗೆ ಸುತ್ತ ಪ್ಯಾಕ್ ಆಗೈತೆ ಕಣೆ ಅದು ಆಕ್ಚುಲಿ. ಇವಕ್ಕ ಮರ್ತೋಗ್ಬಿಟ್ಟೈತೇನೋ ಓಪನ್ ಐತೆ. ಓ ಏನೊಂದ್ ಕಡೆ ಗೊತ್ತಾ, ಮಕ್ಕ ಕತ್ಕೊಳ್ಳೋದಕ್ಕೆ ಇದ್ರ ಮೇಲೆ ನೋಡಿದ ತಕ್ಷಣ ತೆಗಿಬೇಕಾ ಫುಲ್. ಯು ಆರ್ ಮೈ ಲೊಟ್ಟೆ ಕೋಕೋಪಾಯ್ ಅಂತ ಏನೋ ಬರ್ದಿರುತ್ತೆ. ಯು ಆರ್ ಮೈ ಕ್ಯೂಟಿ ಚೋಟೆ ಚಾಕಿ ಪಾಯ್ ಅಂತೆ. ಚೋಟೆ ಅಲ್ಲ ಕಣದು, ಲೋಟೆ. ಲೋಟೆ ನಾನು ತಿಂದಲ್ಲ ಅದು ಹೋಗದೆ. ಸಕ್ಕದಾಗಿರ್ತೈತಿ ಅನಸ. ಯು ಆರ್ ಮೈ ದೇರ್ ಇನ್ ಎವ್ರಿ. ಯು ಆರ್ ದೇರ್ ಇನ್ ಮೈ ಎವ್ರಿ ಪಲ್ಸ್. ಪಲ್ಸ್. ಓ ಇದು ರೀಲ್ಸು ಇದೆ. ಯು ಆರ್ ದ ಮೆಲೋಡಿ ಆಫ್ ಮೈ ಹಾರ್ಟ್. ಯು ಟು you and me and beyond. I want you today, tomorrow and for the best of my life. Okay, I'll be there. Hope our relationship is just like Milky bar. Okay.
ಇಟ್ ವಿಲ್ ಬಿ ಇದು ಸೇಮ್ ನೋಡಿದೆ ಯು ಇಲ್ ಮೀ ಲೆಟ್ ಸ್ಟಿಕ್ ಟುಗೆದರ್ ಆಲ್ವೇಸ್ ಅಂಡ್ ಫಾರ್ ಎವರ್. ಬೂಸ್ಟಾ ಯು ಬೂಸ್ಟ್ ಮೈ ಎನರ್ಜಿ ಅಂತ ಏನೋ ಇರುತ್ತೆ. ಯು ಆರ್ ಮೈ ಡೈಲಿ ಬೂಸ್ಟ್ ಆಫ್ ಹ್ಯಾಪಿನೆಸ್. ಇವಳು ಯಾರ್ದೇ ಹೇಳೋದಕ್ಕೆ ನನಗೆ ಗೊತ್ತಾಯ್ತು ನಂಗೆ. ಯು ಆರ್ ಮೈ ಫೇವ್ರೆಟ್ ಜರ್ಮ್ಸ್. ಕಿಟ್ ಕ್ಯಾಟ್ ಗೈಸ್, ಇದು ನನ್ನ ಫೇವ್ರೆಟ್. ಆರ್ ಯು ಕಿಟ್ ಕ್ಯಾಟ್ ಬಿಕಾಸ್ ಯು ಆರ್ ಕ್ರಂಚಿ ಆನ್ ದಿ ಔಟ್ಸೈಡ್ ಅಂಡ್ ಚಾಕ್ಲೇಟಿ ಆನ್ ದಿ ಇನ್ಸೈಡ್. ಹೌದಾ? ಸ್ಟೇ ಹ್ಯಾಪಿ ಲೈಕ್ ಹ್ಯಾಪಿಡೆಂಟ್. ಸ್ಟೇ ಹ್ಯಾಪಿ ಲೈಕ್ ಹ್ಯಾಪಿಡೆಂಟ್. ಐ ಆಮ್ ಆಲ್ವೇಸ್ ಹ್ಯಾಪಿ ಗೈಸ್. ಎಕ್ಸ್ಪ್ರೆಷನ್. ಯು ಆರ್ ಡೈಲಿ ಡೋಸ್ ಆಫ್ ಮೈ ಸ್ವೀಟ್ನೆಸ್. ಯು ಆರ್ ಮೈ ಫ್ರೆಶ್ನೆಸ್ ಲೈಕ್ ಸೆಂಟರ್ ಫ್ರೆಶ್. ನನಗೆ ಮಾಡಿರೋದು ಇದೆಲ್ಲ ಬ್ರೋ, ಆ ವರ್ಡ್ಸ್ ಇದಾವಲ್ಲ ಅದಕ್ಕೂ ಸಿಂಕ್ ಆಗ್ತೈತಲ್ಲ, ಆ ಚಾಕ್ಲೇಟ್ಗೂ ಮತ್ತೆ ಅದು ಅದಕ್ಕಂತಾನೆ ಅಂತ ತಗೊಂಬಂದಿರೋದು. ಲೈಫ್ ಈಸ್ ಬೆಟರ್ ವಿತ್ ಯು ಡಾರ್ಕ್ ಫ್ಯಾಂಟಸಿ ಚಾಕೋ ಫಿಲ್ಸ್. ಮಾಡಿದಾಳೆ ಗೈಸ್. ಇವಾಗ ನಮ್ದು ನೆಕ್ಸ್ಟ್ ಟಾರ್ಗೆಟ್ ಬರುತ್ತಲ್ಲ, ಅವಾಗ ಏನ್ ಮಾಡೋದು? ಇದನ್ನ ಹಂಗೆ ಬೇಡ ಹಿಂಗೆ ಇಟ್ಕೊಂಡು ಹಂಗೆ ಇದ್ಮೇಲೆ ಆಮೇಲೆ ಇದಂತೆ ಇವನು ಇವೆರಡು ತಮ್ಮ ಅವರು ಅಷ್ಟೇ ಹಂಗೆ ಕಿತ್ತವಕ್ಕ. ತಮ್ರ ನೆಕ್ಸ್ಟ್ ಅದು ಪಕ್ಕ ಫ್ರೇಮ್ ಇರುತ್ತೆ ನಮ್ಮ ಮೇ ಬಿ. ಅದೇನೋ ಅಕ್ಕ ಗೊತ್ತೈತಿ. ಯಾವ್ದು ಓಪನ್ ಮಾಡೋಣ? ಎರಡು ಆಟ ಐತೆ. ಚಿಂತೆ ಧೀರ ಇದು ಒಂದು ನೋಡೋಗಂತೆ ನೀನು. ಇದನ್ನ ಓಪನ್ ಮಾಡೋಣ. ಯಾವ್ದು ಇದೆ ಇದನ್ನ ಓಪನ್ ಮಾಡ್ತಾ ಎಂತ ಇದು? ಅನ್ನೋ ಬಿಚ್ಚು ಇದಾಗ ಅನ್ಸೈತೆ. ಅದು ಕರೆಕ್ಟಾಗಿ ಇರ್ಲಿ ಅಂತ ಬಿಡು, ಅದೇ ಕಿತ್ಕೊಂಡ್ಬರ್ತಲೆ. ಕಷ್ಟಪಟ್ಟು ಕೊಟ್ಟಿಸ್ ಕೊಡು. ಸಿಹಿ ಚಿಂತೆ ಟೈಮ್ ಇಲ್ಲ, ನನ್ನ ಹತ್ರ ಟೈಮ್ ಇರ್ಲಿಲ್ಲ, ಅವಳಿಗೂ ಗೊತ್ತು. ಏಯ್ ಹಿಂಗ್ ತೆಗೆದೇನೆ. ತೆಗಿ, ಅದು ಫುಲ್ ಓಪನ್ ಮಾಡಿ ರಿಮೂವ್ ಮಾಡೋದು ಫುಲ್ ತೆಗಿ. ಇದು ತುಂಬಾ ಟೇಪ್ ಹಾಕಿದೆ ಒಬ್ರು, ಆಕ್ಚುಲಿ ಕಟ್ಬೋದಿತ್ತು ನಿಮಗೆ. ನೋಡಿ ಇದೆಲ್ಲ ಕಿತ್ಕೊಂಡು ಹೋಗ್ತೈತೆ. ಜನರು ಮೈಂಡ್ ವಯಸ್ಸು ಸುಮ್ಮನೆ ಅವ್ಳು ಕೊಟ್ಟೋಳ್ತಾನೆ ಇಸ್ಕೋ, ಓವರಾಗೆ ಕಟ್ತೀಯ ಅವಳು ಹೆಂಗೋ ಅಂತ ಕೊಟ್ಟೋಳೆ. ನಾನು ಅದನ್ನ ಇಟ್ಕೊಳ್ಳೋಣ ಪೇಪರು ಅಂತ ನಾನು ಆಗ್ತಿಲ್ಲ. ಸೆಕೆ ಫ್ಯಾನ್ ಹಾಕ ಚಿಕ್ಕೋ, ಆಫ್ ಮಾಡು ಅಂತೀಯ. ಅದು ಹೂವು ಐತಲ್ಲ ಅದಕ್ಕೆ ಆಫ್ ಮಾಡು ಅಂದೆ. ಅಯ್ಯೋ ನಮಗೆ ಇಲ್ಲಿ ಗಿಫ್ಟ್ ಓಪನ್ ಮಾಡೋ ಚಿಂತೆ ಅಂದ್ರೆ ಅವಳಿಗೆ ತಿನ್ನೋ ಚಿಂತೆ. ನೋಡು ಇವಳಿಗೆ ಗೊತ್ತು ತಿನ್ನೋ ಚಿಂತೆ. ದೇವ್ರೇ ಚೆನ್ನಾಗೈತೆ ತಗೊಂಬತ್ತೀನಿ. ಆಯ್ತಾ ಇವೆರಡು ಉಳಿಸ್ರಿ, ನಾಳೆ ಇದು ಕೆತ್ಕೊಂಡು ಹೋಗ್ಕೊಂಡು ಕೊಡ್ಬೇಕು. ನನಗೆ ತಿನ್ನಲ್ಲ ಬಿಡು. ಮಾಡಿ ಬೇಗ ಕೈಸಿ ಬ್ರೋ, ಆದ್ರೂ ಇಷ್ಟು ಬೇಗ ಅಗತ್ಯ ಇರ್ಲಿಲ್ಲ ನನಗೆ. ಯಾಕೆ ಕೇಳಿ ತಗೊಂಬಂದೆ ಅಬ್ಬಿ? ಈ ಬ್ರ್ಯಾಂಡ್ ಅಲ್ಲ ನಿನಗೆ? ಇಲ್ಲ, ನಾ ಮುಂಚೆನೆ ಕೇಳಿದ್ದೆ, ಜಸ್ಟ್ ಸಜೆಷನ್ ಕೇಳಿದೆ, ಅಣ್ಣ ನಿನ್ ಫೈನಲ್ ಮಾಡೀನಿ ಅಂತ ಹೇಳಿ. ಯಾಕಂದ್ರೆ ನಿನಗೆ ಐಡಿಯಾ ಇತ್ತು ಇದ್ರ ಬಗ್ಗೆ? ಬೇರೆನ್ನು ಕೇಳಿದ್ದೆ ಹೇಳೋ. ಗೈಸ್ ಮೈಕು ಗೈಸ್ ತಗೋಬೇಕು ದುಡ್ಡು ಆಗ್ಬೇಕು ಅಂತ ಇದ್ದಿದ್ದೋಳು ನಾನು. ಎಲ್ಲ ಒಂದ್ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಆಗಿ ಆಮೇಲೆ ತಗೊಳ್ಳೋಣ ಅಂತ ಇದ್ದೆ. ಥ್ಯಾಂಕ್ ಯು ಪಾಪ. 1 year ವಾರಂಟಿ ಉಂಟು, ಇನ್ ಬಿಟ್ವೀನ್ ಏನಾದ್ರೂ ಹೇಳು. ಇದಾ? ಹಾ ಓಕೆ. ಆಯ್ತಾ ಸ್ಲಿಪ್ ಇರ್ಬೇಕು? ಆಯ್ತು. ಓಕೆ ಇದಾ? ಏನೇ ನನ್ನ ಮಗುಗೆ ಚಪ್ಪಲ್ ಕಿಪ್ಪಲ್ ಕೊಟ್ಬಿಟ್ಟ? ಹಾ ಬಳೆ ಅಯ್ಯೋ ಕೇಕ್ ಚಿನ್ನ ಕಳ್ತಾ ಇದ್ದಾರೆ. ಚಿಂತು ನಾಳೆ ಸ್ಕೂಲ್ಗೆ ಹೋಗಲ್ಲ ನೋಡಿ ಗೈಸ್, ಬೈಸ್ಕತ್ತಾಳೆ. ಆಯ್ತಲ್ಲ? ಅದೇ ಫ್ರಿಜ್ ಒಳಗೆ ಕೋಲ್ಡ್ ಆಗಿತ್ತಲ್ಲ, ಮಸ್ತ್ ಇರ್ತೈತಿ. ಬ್ಯಾಂಗಲ್ಸ್ ಗೈಸ್. ನಂಗೆ ಎಲ್ಲ ಗೊತ್ತು ಏನೇನೈತಿ ಅಂತ. ಏನ್ ಮುಂಚೆನೆ ಪ್ಲಾನ್ ಮಾಡಿದ್ರೆ ಏನ್ ಕತೆ? ಮೆಸೇಜ್ ಮಾಡಿಟ್ಟು ಮೆಸೇಜ್ ಮಾಡಿದ್ದ? ದೇವು
ಬ್ರೋ ಇದೇನ್ ಕಸ್ಟಮೈಸ್ ಮಾಡಿರೋದ ಇಲ್ಲ ಮಾಡಿರೋದ್ ಇಷ್ಟು ತಂದಿದ್ ಆರ್ಡರ್ ಮಾಡಿದ್ದ? ಹೆಂಗ್ ಅನ್ಸುತ್ತೆ ನಿಂಗೆ? ಮಾಡಿರೋದೇ ಐತೆ ಬಟ್ ನೀನ್ ಮಾಡಿರೋದ ಇಲ್ಲ ಬೇರೆಯವ್ರು ಮಾಡಿರೋದ್ ನೀನ್ ಪರ್ಚೇಸ್ ಮಾಡಿರೋದ? ನಾನ್ ಮಾಡಿರೋದು ನೀನ್ ಮಾಡಿರೋದ? ಅದೇ ಆಯ್ತು 6 hours ಇದು ಮುಗ್ಸಾಗ. ಇದನ್ನ ಮಸ್ತ್ ಆಗೈತೆ ಗೈಸ್. ನನ್ ಬ್ರೇಕೇ ತಾಂಡಿಲ್ಲ 6 hours ಅಂದ್ರೆ ಡೈಲಿ 2 hours ಮಾಡ್ತಿದ್ದೆ. ಫಸ್ಟ್ ಆಫ್ ಆಲ್ ನನ್ ಕೈಗೆ ಆಗ್ತಿಲ್ಲ ಚಿಂತೆ ಕೊಡು, ಬೇಜಾರಿಲ್ಲ. ಆಗ್ತಿಲ್ಲ ನನ್ನ ಎಮ್ಮೆಗೆ ಹಿಂಗೆ ಲೂಸ್ ಆಗೋಕೆ ಟೈಟ್ ಆಗ್ತದೆ. ಥ್ಯಾಂಕ್ ಯು. ಸಿಂಗಲ್ ಇಟ್ಕೊಂಡ್ರೆ ಆಗ್ತದೆ. ಆಗ್ತದೆ ನಾನೊಂದ್ ಸ್ವಲ್ಪ ಕೈ ಇದಿಲ್ಲ ಅಷ್ಟೇ. ಆಯ್ತಾ ಅದೊಂದ ಕೊಡ್ರು ನೀವು ಒಬ್ರೆ ತಿನ್ಕೊಬಿಟ್ರೆ ನನಗೆ ಆಸೆ ಜಲ್ ಸುರಿಸ್ತೀರಾ? ಕೊತ್ತೆ ತೊಟ್ಟಿ ನಿಂತೋಗಿ ಕೇಕ್ ತಗೊಂಬಂದಿ. ಕತ್ತೆ ತಾಂಬಟ್ಟಿ ನಿಂತೋಗಿ ಕೇಕ್ ಹತ್ರ ಯಾಕೆ ಬೇಕು. ಕೈ ಓಪನ್ ಮಾಡ್ತಾಳೆ ಅಂದ್ರು. ಗೈಸ್ ಇದು ಲಾಸ್ಟ್ ಒನ್ ಬನ್ನಿ. ಇದು ಯಾರ್ದು? ಓಪನ್ ಮಾಡಿ ಗೊತ್ತಾಗತ್ತೆ. ಬನ್ನಿ ಗೈಸ್ ನೀವು ಹಿಂಗೆ ಓಪನ್ ಮಾಡ್ತೀನಿ ಬಿಡಿ. ಕೊಟ್ಟೋಳೆ. ಓ ನಜರ್ ಯಾರ್ದು ಅಂತೇಳಿ ಹಿಂಗ್ ಗೊತ್ತಾಳೆ ಅಂತ ಹಿಂಗೆ ಕೊಟ್ಟು ಅಯ್ಯೋ ತೆಗಿಬೇಕು ಬರ್ತಾರಪ್ಪ. ನಜರ್ ಫೋಟೋ. ಅಯ್ಯಯ್ಯೋ ಏ ಹೆಂಗೆ ಬಿಚ್ಚದಿದು? ನಜರ್ ಕಟ್ ಮಾಡು. ಕಟ್ ಮಾಡ್ಬಾರ್ದು. ನಜರ್ ಕಟ್ ಮಾಡು ಅನ್ಕೊಂಡ್ ಕೂತಾಳೆ. ಉಗ್ರ ಐತಲ್ಲ ನೀನು ಉಗ್ರಾಗೆ ಕಟ್ ಮಾಡಿ ಅಷ್ಟು ಉದ್ದ ಬಿಡಿಸಿ ತೆಗಿಬೇಕು. ಅದೇನು ಗಮ್ಮಿ ತೆಗಿಯಕ್ಕೆ ಬರ್ತಲ್ಲ. ಕಟ್ ಮಾಡಿ ಉಗ್ರ ನಿಂಗೆ ಸರಿ ಕಟ್ ಮಾಡ್ಬೇಕಂತೆ ನಜರ್. ದೃಷ್ಟಿ ಬಿಷ್ಟಿ ಹಾಕ್ಬಿಟ್ರೆ ಕಣಕಣ ಗೈಸ್ ಕಾಣಿಸ್ತಾ ಇದೆಯಾ? ಆಮೇಲೆ ಹಾಕ್ತೀನಿ ತಡೀರಿ ಫೋಟೋನ. ನಾನು ಮಾಡ್ತೇನೆ ಮಾಡಿದ್ರೆ ಎಲ್ಲ ಫೋಟೋಸ್ನ ಕೊಲಾಜ್ ಮಾಡಿ ಓದ್ಬೋದಾ? ಏನಿದು ಓದು. ಒಬ್ಳೆ ಅಲ್ಲ ಅಲ್ಲಿ ಓದೋದು ಬೇಡ ಧಾರಾವಾಹಿ. ಕೊಡೆ ಗೈಸ್ ಇದು ನಾನು ಒಬ್ಳೆ ಓದ್ಕತೀನಿ. ಆಮೇಲೆ ಒಂದೇ ಸಲ ಒಂದು ಸೆಕೆಂಡ್ ಫೋಟೋ ಹಾಕಿರ್ತೀನಿ ನೋಡ್ಕೊಳ್ಳಿ. ಅಷ್ಟೇ ಗೈಸ್. ನಾನು ಓದ್ ಮುಗಿಸೋಷ್ಟರಲ್ಲಿ ತಿಂದು ತೇಗ್ಬಿಟ್ರು. ಆಯ್ತಾ? ಮುಗಿತೇನಾ? ಐ ಕಾಂಟ್ ಟೇಕ್ ದಿಸ್ ಬ್ರೋ. ಹೆಂಗೆ ಆಯ್ತು ಬಾ ಅಲ್ಲಿ ಡೂ ಎಂಡಿಂಗ್ ಬಾ. ಥ್ಯಾಂಕ್ಸ್ ಹೇಳ್ತಿಲ್ಲ ಗೈಸ್ ಇವಳು. ಅನ್ಬಾಕ್ಸಿಂಗ್ ಆಯ್ತು. ಅನ್ಬಾಕ್ಸಿಂಗ್ ಸಪ್ರೇಟ್ ಹಾಕಿಲ್ಲ ಬೆಸ್ಟ್ ಅದಕ್ಕೆ ಹೇಳಿದ ನಾನು. ಗೈಸ್ ನೋಡಿದ್ರಲ್ಲ ಡ್ರೆಸ್ ಹೆಂಗೈತೆ? ಇದು ಗೈಸ್ ಇದು ಅವಳೇ ಕೊಡ್ಸಿದ್ದು. ಆದ್ರೆ ಅದನ್ನ ಇವತ್ತೇ ಹಾಕೋಬೇಕಂದು ನಾನು ಆಲ್ರೆಡಿ ಬೇರೆದು ಆರ್ಡರ್ ಮಾಡಿದ್ದೆ. ಬಟ್ ಇದನ್ನೇ ಹಾಕೋ ಅಂತ ಅಂದ್ಬಿಟ್ಲು. ಇದು ಶರಾರ ತಾನೆ? ಕರೆಕ್ಟ್ ಅದು ಶರಾರ. ಹಿಂಗ್ ಕುತ್ಕೊಳ ಶರಾರ. ಇದೆಲ್ಲ ಟೋಟಲ್ ಗಿಫ್ಟ್ ಕೊಟ್ಟಿರೋದು ಅವಳೇ. ನೋಡಿದ್ರಲ್ಲ ಇದು ಅನ್ಬಾಕ್ಸಿಂಗ್ ವಿಡಿಯೋ ಅಂತಾನು ಅನ್ಕೋಬಹುದು ನೀವು. ಏನು ಅಂತ ಇಲ್ಲ ಒಂದ್ರಲ್ಲೇ ಅಟ್ಯಾಚ್ ಮಾಡ್ತೀನಿ ಅಂತಾನು ಗೊತ್ತಿಲ್ಲ. ಡಿಪೆಂಡ್ಸ್ ಅಪಾನ್ ದ ಲೆಂತ್ ಆಫ್ ದ ವಿಡಿಯೋ ಆಗಿರುತ್ತೆ ಅಷ್ಟೇ ಗೈಸ್. ಇವಾಗ ಆಲ್ರೆಡಿ ಅರೌಂಡ್ 3:30 ಆಗಿದ್ಯಾ ಟೈಮ್. ಇನ್ನೇನು ಹೋಯ್ತಲ್ಲ ಇದು. ಅದು ಕ್ರೀಮ್ ಹೋಗಿಲ್ಲ ಫೇಸ್ ವಾಶ್ ಮಾಡಕ ಅಂತ. ಆಲ್ಮೋಸ್ಟ್ 3:30 ಆಯ್ತು. ಇವಾಗ ಹೊರಡ್ತಾಳೆ ಅವಳು ಅಕ್ಕ. ನಾಳೆ ಆಫೀಸು ಏನೋ MBBS ಮಾಡಬೇಕು ಅಂದ್ಲು. ಬಟ್ ಇವಾಗಲೇ ಇಷ್ಟು ಬೇಕೋ ಹೋಗ್ತಾ ಇದ್ದಾಳೆ. ಅಷ್ಟೇ ಗೈಸ್. ನನ್ನ ಬರ್ಡೇ ಆಗಿತ್ತು ಇವತ್ತು May 17th. ಕಂಪೇರ್ ಟು ಲಾಸ್ಟ್ ಇಯರ್ ಹಂಗಂತಲ್ಲ, ಎವ್ರಿ ಇಯರು ಇಟ್ಸ್ ಲೈಕ್ ಸಮಥಿಂಗ್ ಡಿಫ್ರೆಂಟ್ ಆಗೇ ಇರುತ್ತೆ, ಇಲ್ಲ ಅಂತಲ್ಲ. ಇತ್ತು ಆಯ್ತು ಹೋಗ್ತೈತೆ ಅಷ್ಟೇ. ದಿನ ಹೋಗ್ಬೇಕು. ಹೆಂಗಿತ್ತು ಅನ್ನೋದು ಅಂದ್ರೆ ಇಟ್ ವಾಸ್ ಗುಡ್. ಗಿಫ್ಟ್ ಎಲ್ಲ ಇದಾಯ್ತು. ಪ್ಲಸ್ ಇದು ನಾನು ಬೇಕು ಬೇಕು ಅಂತಿದ್ದೆ. ಎವ್ರಿಥಿಂಗ್ ಇಸ್ ಹಾರ್ಡ್ ವರ್ಕ್. ಮಾಡೋದೆಲ್ಲ ಹಾರ್ಡ್ ವರ್ಕು. ಐ ಅಗ್ರಿ, ಇಲ್ಲ ಅಂತಲ್ಲ. ಎಲ್ಲದೂ ಮಾಡಿರೋದೆಲ್ಲ ಒಪ್ಕೊಂಡೆ. ಇದು ನಾನು ಬೇಕು ಬೇಕು ಅಂತ ತಾರಾಡ್ತಾ ಇದ್ದೆ. ಯಾಕಂದ್ರೆ ವಾಯ್ಸ್ ಕೇಳಲ್ಲ ಕಣೋ, ಏನ್ ಮಾಡೋದ, ಅದು ಹೋದ್ರೆ ಇದೋಗುತ್ತೆ, ಇದೋದು ಅದ್ರೋಗುತ್ತೆ, ಹಂಗೆ ಹಿಂಗೆ. ಇವಳಿಗೇನೆ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೆ ಜೋರಾಗಿ ಮಾತಾಡೋ ಅಂತ. ಇದು ಹೆಲ್ಪ್ ಆಗುತ್ತೆ ನನಗೆ ತುಂಬಾ. ವೇಟ್ ಲೆಟ್ ಮಿ ಟಾಕ್. ಯು ಬುಲ್ಶಿಟ್ ಡೋಂಟ್ ಕಮ್ ಅಟ ಹಂಗೆ. ಹಾಗಾಗಿತ್ತು ಇವತ್ತು ಡೇ. ಚಂದ ಇತ್ತು ಗೈಸ್, ಚಂದ ಇತ್ತು. ಮಿಡ್ ನೈಟ್ ಸಮೇತ ನಾನೇ ಆಸ್ ಎ ಪರ್ಸನಲ್ ಆಗಿ ನಾನೇ ಸೆಲ್ಫ್ ಆಗಿ ಬರ್ಡೇ ಮಾಡ್ಕೊಂಡೆ. ಅದಾದ್ಮೇಲೆ ಇವರು ಸಿಂಪಲ್ ಆಗಿ ಮಾಡಿಸಿದ್ರು. ಮತ್ತೆ ಇವಾಗ ಕೇಕ್ ತಂದು ಮಾಡಿಸಿದ್ರು. ಆಕ್ಚುಲಿ ಕೇಕಲ್ಲಿ ಅಗತ್ಯ ಇರಲಿಲ್ಲ. ಅವ್ರು ಯಾವಾಗ ಹೇಳಿದ್ರು ಅವಾಗಲೇ ನಾನು ಬೇಡ ಅಂತ ಅಂದೆ. ಇಟ್ಸ್ ಫೈನ್, ಏನೂ ಮಾಡೋಕ್ಕಾಗಲ್ಲ. ಇವಾಗ ನಾವೇ ತಿನ್ಬೇಕು ನೋಡಿ. ತಿನ್ವಲ್ಲ 2 ದಿನಕ್ಕೆ ಹುಷಾರು ತಪ್ಪಿಲ್ದಂಗೆ ಗೋವಿಂದ ಅಂತೀವಿ ಅಷ್ಟೇ ನಾವುಗಳು. ಅಷ್ಟೇ. ಇವತ್ತು ಖುಷಿಯಾಗಿದ್ದೇನು ಅಂದರೆ ಗಿಫ್ಟ್, ಆಬ್ವಿಯಸ್ಲಿ ಗಿಫ್ಟ್ ಎಲ್ಲನೂ ಇಷ್ಟ ಆಗಿದೆ, ಇಲ್ಲ ಅಂತಲ್ಲ. ಬಟ್ ನಾನು ಇದು ಮಾಡೋದ್ನಲ್ಲ, ದಟ್
ಗಿವಿಂಗ್ ಸಮಥಿಂಗ್ ನನ್ನ ಸೆಲ್ಫಾಗಿ ನಾನು ಮಾಡಿದ್ನಲ್ಲ, ನೀನಿಂದ ಎಕ್ಸ್ಪ್ರೆಷನ್ ಕೊಡ್ಬೇಡ, ಅವಳಿಗೆ ಗೊತ್ತಿಲ್ಲ ಮ್ಯಾಟ್ರು. ನಾನೇ ಸೆಲ್ಫಾಗಿ ಕೊಟ್ನಲ್ಲ ಅದು ಮಜ್ಜಿಗೆ, ದಟ್ ಮೇಡ್ ಮೀ ಲೈಕ್ ಹ್ಯಾಪಿ. ಯಾಕಂದರೆ ಅದು ನಮ್ಮ ಅಪ್ಪ ಅಮ್ಮನ ದುಡ್ಡು ಅನ್ನೋದಕ್ಕಿಂತ ನಾನು ಅರ್ನ್ ಮಾಡಿ ಫಸ್ಟ್ ಜಾಬ್ಗೆ ಹೋಗಿ ಅರ್ನ್ ಮಾಡಿರೋ ದುಡ್ಡಲ್ಲ ಅದು ನಾನು ತೊಗೊಂಡಿರೋದು. ಹಾಗಾಗಿ ಅದರಿಂದ ಕೊಟ್ನಲ್ಲ ಅಂತ ನನಗೆ ಸಖತ್ ಖುಷಿ ಇದೆ ಅಷ್ಟೇ. ಆದರೆ ಇನ್ನೂ ಸ್ಯಾಲ್ರಿ, ಐ ಮೀನ್ ಫಸ್ಟ್ ಸ್ಯಾಲ್ರಿ ಇವಾಗ ಜಾಬ್ಗೆ ಹೋಗ್ತಾ ಇದ್ದೀನಿ ನಾನು. ಇದು ಪ್ರಾಪರ್ ಜಾಬ್ ಅಲ್ವಾ ನಂದೀಗ ಹೋಗ್ತಾ ಇರೋದು. ಇದರಲ್ಲಿ ಏನಾದರೂ ಸ್ಯಾಲ್ರಿ ಕರೆಕ್ಟಾಗಿ ಆದರೆ ಇದರಲ್ಲಿ ಇವಾಗ ನಾನು ಪ್ರಾಪರ್ ಜಾಬ್ ಅಲ್ವಾ ಹೋಗ್ತಾ ಇರೋದು, ಸ್ಯಾಲ್ರಿ ಆಗುತ್ತಲ್ಲ ಫಸ್ಟ್ ಸ್ಯಾಲ್ರಿ, ಅವಾಗೂ ಏನಾದರೂ ಮಾಡೋಣ, ನೋಡ್ಕೊಳ್ಳೋಣ ಏನೇನಾಗುತ್ತೆ ಅಂತ. ಸಮಯ ಸಂದರ್ಭದಲ್ಲಿ ಬಂದು ನೋಡ್ಕೊಂಡು ಮಾಡಬೇಕಲ್ವ, ಹಾಗಾಗಿ ಅಷ್ಟೇ ಸಿಂಧು. ಥ್ಯಾಂಕ್ ಯು ಸೋ ಮಚ್. ಪಾಪ ಅವಳಿಗೆ ಟೈಮ್ ಇರಲಿಲ್ಲ, ಇದಕ್ಕೆ ಹೋಗಿರ್ಲೇನೋ, ಮದುವೆಗಳಿತ್ತು ತುಂಬ ಅವಳಿಗೆ. ಪಾಪ ನನ್ನೂ ಕರೆದಿದ್ದು, ನಾನು ಹೋಗಿರ್ಲಿಲ್ಲ. ಚಿಂತು ಅಣ್ಣ ನಾನು ಬಿಟ್ಬಿಡ್ರಣ ಅಂತ ಚಿಂತುಗೂ ಥ್ಯಾಂಕ್ ಯು. ಫ್ಲವರ್ ಬೊಕ್ಕೆ ಮಾಡಿಕೊಟ್ಟಿದ್ದಾಳೆ, ಇಟ್ಕೋತೀನಿ, ಎಲ್ಲಾನು ಕರೆಕ್ಟಾಗಿ ಇಟ್ಕೋತೀನಿ ಗೈಸ್ ನಾನು. ಇವಳು ಹೋದ್ಸಲಿ ಒಂದು ಫ್ಲವರ್ ಕೊಟ್ಟಿದ್ದು, ನನ್ನ ಮಗೊಂದು ರಿಯಲ್ ಫ್ಲವರ್, ಅದು ಡಿಕ್ಕಿ ಅಲ್ಲ ಸಾರಿ ಬೊಕ್ಕೆ ಕೊಟ್ಟಿದ್ದು ಚಿಕ್ಕದು. ಇದು ಡಿಕ್ಕಿ ಎಲ್ಲ ಮರೈತೆ, ಅದು ಡ್ರಾಯರ್ ಎಲ್ಲ ಹಾಕ್ಬಿಟ್ಟಿದೆ. ಅದು ಫ್ರೆಶ್ನೆಸ್ ಏರಿರ್ಲಿಲ್ವಲ್ಲ, ಹಾಗಾಗಿ ಅದು ಹಾಳಾಗ್ಬಿಡ್ತು. ಸೆಕೆಂಡ್ ರೋಸು ಇಟ್ಸ್ ಫೈನ್, ಫಸ್ಟ್ ರೋಸ್ ಇದೆಯಲ್ಲ ಇಟ್ಸ್ ಫೈನ್ ಅಂದ್ಕೊಂಡು ಸುಮ್ಮನಾದೆ. ಅಷ್ಟೇ. ನೀನೇನು ಹೇಳ್ಬೇಕು? ಅಷ್ಟೇ ಗೈಸ್, ಮುಗೀತು ಬರ್ತಡೆ. ಮುಗೀತು ಬರ್ತಡೆ. ಅದು ಬೆಳಗ್ಗೆಯಿಂದ ಹೋಗಿ ಇವಾಗ ಬಂದು ಊಟ ಮಾಡಿ ನಿದ್ದೆ ನೈಟು ಎಡಿಟ್ ಮಾಡ್ಕೊಂಡ್ ಕೂತಿದ್ದೀನಿ ನಾನು. ಇವಳು ಅಕ್ಕ ಗೊರ್ಕೆ ನಂದಿದ್ದಾಳೆ. ಅದು ಗೊರ್ಕೆ ಮಕ್ಕಂಡಿದ್ದು ಎಷ್ಟು ಗಂಟೆಗೆ? ನಾನ್ ಮಕ್ಕಂಡು 1:30, ನಾನ್ ಮಕ್ಕಳಿಂದ 3:30 ಮಕ್ಕಂಡು 6 ಗಂಟೆಗೆ ಎದ್ದಿದ್ದೀನಿ. 5 ಗಂಟೆಗೆ ಅಲಾರ್ಮ್ ಆಫ್ ಮಾಡೋಳೆ. 4:30 ಇಕ್ಕಿದ್ದೀನಿ. ನಾನು ಎಡಿಟ್ ಮಾಡೋಣ ಎದೋಣ ಅಂತ ಅಂದ್ಬಿಟ್ಟು ಇಕ್ಕಿದ್ದೀನಿ, ಆಫ್ ಮಾಡೋಣ. ನಾನು ಯಾಕೆ ಅಲಾರ್ಮ್ ಹೊಡೆದಿಲ್ಲಲ್ಲ ಅಂತ ನೋಡ್ಕೊಂಡು ಆಮೇಲೆ ಎಡಿಟ್ ಮಾಡಿದೆ. 3 ಅವರ್ ನಿದ್ದೆ ಮಾಡಬೇಕಲ್ಲ ಗೈಸ್. ಆಮೇಲೆ ಬೇಗ ಯಾರ್ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಐಡಿಯಾ ಕಂಟೆಂಟ್ ಇದೆ, ಹಾಗಾಗಿ ಅದನ್ನ ಬೇಗ ಮಾಡೋಣ ಅಂತ. ಯಾಕಂದರೆ ನನಗೆ ಸ್ಯಾಟರ್ಡೆ ಸಂಡೇ ರಜಾ ಇದೆ, ಅವಾಗೆಲ್ಲ ಮಾಡೋಣ ಅಂತ ಅಷ್ಟೇ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಹೋಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನೇನು ಅದೇನು ಎಂಡಿಂಗ್ ಏನು ಮಾಡ್ತೀನಿ ಅಂತ ಬರ್ತಿದ್ದು. ಅಂಟಿಲ್ ದೆನ್ ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಸೈನಿಂಗ್ ಆಫ್. ನಾನು ನಿಮ್ಮ ಪ್ರೀತಿಯಾನು. ಇವಳು ನನ್ನ ಫ್ರೆಂಡ್ ಸಿಂಧು, ಇವಳು ನನ್ನ ತಂಗಿ ಚಿಂತು. ಅಷ್ಟೇ ಗೈಸ್, ಬಾಯ್. ನೀವು ಮಾಡ್ಬಿಟ್ರು. ಬಾಯ್. ಅಯ್ಯೋ ನೀವೇನು ರಿಂಗ್ ಆಡ್ತಾ ಇದ್ದೀರಾ ಇಬ್ಬಿಬ್ರೆ? ಯಾರು ವಿನ್ ಗೊತ್ತಾ? ಡ್ಯಾಡಿ. ಯಾರು? ಐ ಲವ್ ಯು, ಯು ಮಸ್ಟ್ ಲವ್ ಮೀ. ಓಕೆ ಒದ್ದು ಏನು? ಅದೇ ನಾನು ಹೇಳಿದ್ನಲ್ಲ, ಯು ಮಸ್ಟ್ ಲವ್ ಮೀ ಅಂತ. ನೀನು ಓಕೆ ಅಂತಲ್ಲ, ಅದಕ್ಕೆ ಬೇಡ ಅಂತ ಅಂದಿದ್ದು. ಗೈಸ್, ಇದು ಅನ್ಬಾಕ್ಸ್ ಮಾಡೋಣ ಅಂತ. ಇವಾಗ ಕ್ವಾಲಿಟಿ ಎಲ್ಲ ಹೇಗೆ ಬರುತ್ತೆ ಅಂತ ಬನ್ನಿ. ಕೊರಿಯನ್ ಸ್ಕಿನ್ ಕೇರ್ ಮಾಡ್ತಾರಲ್ಲ ಹಂಗೆ. ಬನ್ನಿ. ಇದು ವೈರ್ಲೆಸ್ ಮೈಕ್ರೋಫೋನ್ ಅಂತೆ. ಐ ಥಿಂಕ್ ಫಸ್ಟ್ ಚಾರ್ಜಿಂಗ್ ಹಾಕ್ಬೇಕು ಅಂತ. ಒಂದು ಸರಿ ನೋಡಿ. ಚಾರ್ಜ್ ಹಾಕಿ ಕೊಟ್ಟಿರ್ತಾರೆ ತಗೊಳ್ಳಿ. ಅನುಷಂಗೆ ಎಲ್ಲದಕ್ಕಿಂತ ಇಷ್ಟ ಆಗಿರೋದಂದ್ರೆ ಇದೆ ಅನ್ಸಿದೆ ಅಂತಲ್ಲ. ನೆಸೆಸರಿ ಥಿಂಗ್ಸ್ ಅಲ್ಲ ಈಗ ಗೈಸ್. ತಲೆಗೆ ಹಾಕೊಳ್ಳೋದು. ಮೈಕು ಅಂತ ಗೊತ್ತು, ಆ ಡಿಸೈನ್ ಹೇಳಿದ್ದು. ಚುಚ್ಕೊಳ್ಳೋದು ಹೆಂಗ್ ಚುಚ್ಕೊಳ್ಳೋದು ಐ ಹ್ಯಾವ್ ನೋ ಐಡಿಯಾ. ಹಿಂಗೆ ಉಲ್ಟಾ ಹಿಂಗೈತೆ ಚುಚ್ಚೋದು ಹಚ್ಚಿನಿ. ಬಟ್ ಇದು ಹಿಂಗೆ ಮೇಲೆ ಐತಲ್ಲ ಗೊತ್ತಿಲ್ಲ ನನಗೆ. ನೋಡೋಣ. ಗೈಡೆನ್ಸ್ ಇದೆ, ನೋಡೋಣ ಹೆಂಗೆ ಓಪನ್ ಮಾಡೋದು ಇದು ಮಾಡೋದು ಅಂತ. ಐ ಹೋಪ್ ನಿಮಗೆ ಇವಾಗ ವಾಯ್ಸ್ ಸಖತ್ತಾಗಿ ಕೇಳಿಸ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಇನ್ನೇನೆಲ್ಲ ನೋಡಿದ್ರಲ್ಲ ಹೇಗೆ ಬಂದಿದೆ ಅಂತ ವಾಯ್ಸು. ಇನ್ಮೇಲಿಂದ ಈ ಮೈಕಲ್ಲಿ ಯಾವಾಗಾದರೂ ನೀಡ್ಫುಲ್ ಇರಬೇಕಾದ್ರೆ ಈ ಮೈಕ್ ಇಟ್ಕೊಂಡು ಮಾಡೋಣ ಅಂತ. ಇದು ನನಗೆ ಕೊಟ್ಟಿದ್ದಕ್ಕೆ ತುಂಬ ಹೆಲ್ಪ್ಫುಲ್ ಆಯಿತು. ಐ ವಿಲ್ ಬಿ ಥ್ಯಾಂಕ್ಫುಲ್ ಫಾರ್ ಸಿಂಧು ಫಾರ್ ದಿಸ್.